ಪ್ರಾಸಿಕ್ಯೂಷನ್ಗೆ ಈಗಾಗಲೇ ರಾಜ್ಯಪಾಲರು ಅನುಮತಿಯನ್ನು ಕೂಡ ಕೊಟ್ಟಿದ್ದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಕೂಡ ಆ ತೀರ್ಪನ್ನು ಎತ್ತಿ ಹಿಡಿದಿದೆ. ಈ ವಿಚಾರ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಾದಂಥ ಸಿ ಟಿ ರವಿ ಇರುತ್ತಾರೆ. ಅವರಿಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಹೈಕೋರ್ಟ್ ಕೂಡ ರಾಜ್ಯಪಾಲರ ನಡೆಯನ್ನು ಎತ್ತಿ ಹಿಡಿದಿದೆ. ಈ ವಿಚಾರವಾಗಿ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ರಾಜ್ಯಪಾಲರ ವಿರುದ್ಧ ನಿಂದಿಸಿ ಚಳುವಳಿ ನಡೆಸಿದಂಥ ಕಾಂಗ್ರೆಸ್ ಪಾರ್ಟಿ ಅವರ ಕ್ಷಮೆಯಾಚನೆ ಮಾಡಬೇಕು, ನಂಬರ್ 1. ನಂಬರ್ 2, ಮಾನ್ಯ ನ್ಯಾಯಾಧೀಶರು ತೀರ್ಪು ಕೊಡೋ ಸಂದರ್ಭದಲ್ಲಿ ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿದ್ದಾರೆ ಮತ್ತು ಪ್ರಾಸಿಕ್ಯೂಷನ್ನ ಅನುಮತಿಯನ್ನು ಎತ್ತಿಡಿದಿದ್ದಾರೆ. ನಾನು ಅದನ್ನು ಸ್ವಾಗತಿಸ್ತೀನಿ. ನಂಬರ್ 3, ಮುಖ್ಯಮಂತ್ರಿಗಳಿಗೆ ಬೇರೆ ದಾರಿ ಇಲ್ಲ. ನೀವು ಕಾಲ ವಿಳಂಬ ಮಾಡ್ಬೋದು, ಡ್ರ್ಯಾಗ್ ಮಾಡ್ಬೋದು, ಆದರೆ ಸತ್ಯವನ್ನು ಮುಚ್ಚಿಡೋಕ್ಕಾಗಲ್ಲ. ಹಾಗಾಗಿ 14 ಸೈಟ್ಗಳನ್ನು ವಾಪಸ್ ಕೊಡೋದ್ರ ಜೊತೆಗೆ ರಾಜೀನಾಮೆ ಕೊಟ್ಟು ತಮ್ಮ ಸ್ಥಾನದ ತಮ್ಮ ಗೌರವವನ್ನು ಉಳಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ನಂಟು ಹೋಯ್ತು ಗಂಟು ಹೋಯ್ತು ಅಂತ ಹೇಳ್ತಾರಲ್ಲ, ಮುಖ್ಯಮಂತ್ರಿ ಕುರ್ಚಿನೂ ಹೋಯ್ತು, ಮಾಡಿಟ್ಟು ದುಡ್ಡು ಹೋಯ್ತು ಅಂತಾಗುತ್ತೆ. ನೀವು ಮಾಡಿಟ್ಟು ದುಡ್ಡೆಲ್ಲ ಲಾಯರ್ಗಳಿಗೆ ಕೊಡಬೇಕಾಗತ್ತೆ. ಆ ಬಂದು ಲಾಯರ್ಗಳೆಲ್ಲ ಕಾಸ್ಟ್ಲಿ ಲಾಯರ್ಗಳು, ಹಾಗಾಗಿ ಅವ್ರಿಗೆ ಕೊಡಬೇಕಾಗತ್ತೆ. ನೀವು ರಾಜೀನಾಮೆ ಕೊಡೋದು ಒಂದೇ ದಾರಿ. ಇದು ಬಿ ಜೆ ಪಿಗೆ ಜಯ ಅನಿಸುತ್ತಾ ನಿಮಗೆ? ಭ್ರಷ್ಟಾಚಾರದ ವಿರುದ್ಧ ಕರ್ನಾಟಕ ರಾಜ್ಯದ ಜನ ನಡೆಸಿದ ಹೋರಾಟಕ್ಕೆ ಸಿಕ್ಕ ಜಯ. ಕೇವಲ ಬಿ ಜೆ ಪಿ ಮಾತ್ರ ಅಲ್ಲ, ಈ ಬಿ ಜೆ ಪಿ ಜನರ ಭಾವನೆಯನ್ನು ಲೀಡ್ ಮಾಡ್ತು. ಜನರ ಭಾವನೆಯನ್ನು ಪ್ರತಿನಿಧಿಸಿ ನಾವು ಹೋರಾಟ ಮಾಡಿದ್ವಿ. ಹಾಗಾಗಿ ರಾಜ್ಯದ ಜನರ ಭಾವನೆಗೆ ಸಿಕ್ಕ ಜಯ. ಕಾಂಗ್ರೆಸ್ ಆರೋಪ ಮಾಡ್ತಿದೆ ಸರ್, 1000 ಸುಳ್ಳು ಹೇಳಿ ಒಂದು ಸತ್ಯ ಮಾಡೋಕ್ಕೆ ಹೊರಟಿದೆ ಬಿ ಜೆ ಪಿ ಅಂತ. ಯಾವುದು ಸುಳ್ಳು? ಮೂಡಾದಲ್ಲಿ ಹಗರಣ ನಡೆದಿರೋ ಸುಳ್ಳ, ಅರ್ಕಾವತಿಯಲ್ಲಿ ಹಗರಣ ನಡೆದಿರೋ ಸುಳ್ಳ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಿರೋ ಸುಳ್ಳ, ಬೆಂಗಳೂರಿನಲ್ಲಿ 1 ಸ್ಕ್ವೇರ್ ಫೀಟಿಗೆ ಅನುಮತಿ ಕೊಡೋದಕ್ಕೆ 100 ರೂಪಾಯಿ ಕಲೆಕ್ಟ್ ಮಾಡ್ತಿರೋದು ಸುಳ್ಳ, ಲಂಚದ ರೂಪದಲ್ಲಿ, ಒಂದೊಂದು ಹುದ್ದೆಗೂ ರೇಟ್ ಕಾರ್ಡ್ ನಿಗದಿ ಮಾಡಿರೋದು ಅದು ಸುಳ್ಳ. ಯಾವುದು ಸುಳ್ಳು? ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಒದ್ದಂಗೆ ಆಗುತ್ತಂತೆ. ಸರ್, ಮತ್ತು ಇನ್ನೊಂದು ವಿಚಾರ, ಈಗಾಗಲೇ ಇದೆಲ್ಲ ವಿಚಾರ ನಡೆದಿತ್ತಿದ್ದಂಗೆ ಪರಮೇಶ್ವರ್ ಅವರು ಕೂಡ ಕಾಣಿಸ್ತಿಲ್ಲ ಅನ್ನೊಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಭಾಳ ಜನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟವಲ್ಲು ಖರ್ಚಿಪ್ಪು ಹಾಕ್ಕೊಂಡು ಕಾಯ್ತಾ ಇದ್ದಾರೆ. ಒಳ ಮೀಟಿಂಗ್ಗಳು, ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚಿಗೆ ಸೇರೋದು, ಟೀ ಬ್ರೇಕು, ಇವೆಲ್ಲವೂ ಕೂಡ ನಡೀತವೆ. ಸರ್, ಮತ್ತೆ ಡಬಲ್ ಬೆಂಚ್ ಹೋಗ್ತೀವಿ ಮುಂದಿನ ದಿನಗಳಲ್ಲಿ, ನಮಗೆ ಇನ್ನೂ ಕಾನೂನು ಮೇಲೆ ನಂಬಿಕೆ ಇದೆ. ಡಬಲ್ ಬೆಂಚು ಸುಪ್ರೀಂ ಕೋರ್ಟಿಗೂ ಹೋಗ್ಬೋದು, ಡ್ರ್ಯಾಗ್ ಮಾಡ್ಬೋದು ಅಷ್ಟೇ. ಸತ್ಯವನ್ನು ಮುಚ್ಚಿಡೋಕ್ಕಾಗಲ್ಲ. ಸಾಕು. ಎಸ್, ಇದಾಗಿತ್ತು ಮಾಜಿ ಸಚಿವರಾದಂಥ ಸಿ ಟಿ ರವಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪ್ರೇಮೇಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.